ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು ಹುರಿದ ಗೋಧಿ ಹಿಟ್ಟಿನಿಂದ ಉಂಡೆಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ತುಂಬಾ ಈಸಿ ಇದೆ, ನೀವು ಸಹ ಒಮ್ಮೆ ಟ್ರೈ ಮಾಡಿ ಆಯಿತಾ. ನೋಡ್ಬೋದು ನೀವಿಲ್ಲಿ ನಮ್ಮದು ಇದು ಗೋಧಿ ಹಿಟ್ಟು ಆಯಿತಾ. ಇದು ಹುರಿದಂಥ ಗೋಧಿ ಹಿಟ್ಟು. ಗೋಧಿನ ವಾಶ್ ಮಾಡಿ ಒಣಗಿಸಿ ಫ್ರೈ ಮಾಡಿ ಹಿಟ್ಟು ಮಾಡ್ಕೊಬರ್ತಾರಲ್ವ, ಅದು ಹಿಟ್ಟು ಆಯಿತಾ. ಮತ್ತು ಬೆಲ್ಲನ ತೆಕ್ಕೊಂಡಿದ್ದೀನಿ. ಬೆಲ್ಲನ ಈ ರೀತಿ ಗುದ್ದಿ ತೆಕ್ಕೊಂಡಿದ್ದೀನಿ ಆಯಿತಾ. ನೋಡ್ಬೋದು ಗೋಧಿ ಹಿಟ್ಟು ಮತ್ತು ಬೆಲ್ಲ ಆಯಿತಾ. ಅದಾದಮೇಲೆ ಇದಕ್ಕೆ ಹಾಕಲಿಕ್ಕೆ ಅಂತ ಶೇಂಗಾ ಬೀಜಗಳನ್ನ ತೆಕ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ, ಒಣಕಾಯಿ ತುರಿ ಆಯಿತಾ. ಮತ್ತು ಇದು ಉರಿಗಡಲೆ ಆಯಿತಾ. ನೋಡ್ಬೋದು ಇಷ್ಟು ಇಂಗ್ರೀಡಿಯೆಂಟ್ಸನ್ನು ತೆಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ತುಪ್ಪನ ಆ್ಯಡ್ ಮಾಡಲಿಕ್ಕೆ ಉಂಟು, ನಾನು ಅದನ್ನು ಮತ್ತೆ ತೆಕ್ಕೊಳ್ತೇನೆ. ನೀವು ನೋಡ್ಬೋದು ಇವಾಗ ನಾನೊಂದು ಎಕ್ಸ್ಟ್ರಾ ಇರುವಂಥ ಒಂದು ಬುಟ್ಟಿಯನ್ನು ತೆಕ್ಕೊಂಡು ಒಂದು ಗ್ಲಾಸನ್ನು ತೆಕ್ಕೊಳ್ತಾ ಇದ್ದೀನಿ. ಇದು ಯಾಕೆಂದರೆ ಅಳತೆಗೋಸ್ಕರ. ಹಾಗಾಗಿ ನೋಡ್ಬೋದು ನೀವಿಲ್ಲಿ ನಾನೀಗ ಈ ಗ್ಲಾಸಿನಿಂದ 5 ಗ್ಲಾಸಷ್ಟು ಹಿಟ್ಟನ್ನು ತೆಕ್ಕೊಳ್ತೇನೆ ಆಯಿತಾ. ನೀವು ಯಾವ ಗ್ಲಾಸ್ ಅಥವಾ ಬೌಲ್ ಯಾವುದರಿಂದ ಮೆಜರ್ ಮಾಡ್ತೀರ ಅದು ನಿಮ್ಮ ಚಾಯ್ಸ್. ನಾನು ಈ ರೀತಿ ಗ್ಲಾಸನ್ನು ತೆಕ್ಕೊಂಡಿದ್ದೀನಿ. ಈ ಗ್ಲಾಸಿನಿಂದ ಅಳತೆ ಮಾಡ್ತಾಯಿದ್ದೀನಿ ಆಯಿತಾ. ಇವಾಗ ನೋಡ್ಬೋದು ಇದು ನಮ್ಮದು 3ನೇ ಗ್ಲಾಸ್ ಆಯಿತಾ. ನಾನು ಒಟ್ಟಿಗೆ 5 ಗ್ಲಾಸ್ ಹಿಟ್ಟನ್ನು ತೆಕ್ಕೊಳ್ತೇನೆ. ಇದು ನೋಡ್ಬೋದು 4ನೇ ಗ್ಲಾಸ್. ಇನ್ನು 1 ಗ್ಲಾಸನ್ನು ತೆಕ್ಕೊಂಡ್ಬಿಡ್ತೀನಿ ನಾನು, 5 ಗ್ಲಾಸಷ್ಟು. ನೋಡಿದ್ರಲ್ವ, ಇದು ನಮ್ದು ಇವಾಗ 5 ಗ್ಲಾಸ್ ಹಿಟ್ಟು ಕಂಪ್ಲೀಟ್ ಆಯಿತು. ಇನ್ನು ಇದನ್ನು ಸೈಡಿಗೆ ಎತ್ತಿಟ್ಬಿಡೋಣ ಆಯಿತಾ ಹಿಟ್ಟನ್ನು. ಅದಾದಮೇಲೆ ಈ ರೀತಿ ನಾನು ಹಿಟ್ಟನ್ನು ಸೈಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಹಿಟ್ಟನ್ನು ಸೈಡ್ ಮಾಡ್ಕೊಂಡಾದಮೇಲೆ ಅದೇ ಗ್ಲಾಸನ್ನು ತೆಕ್ಕೊಂಬಿಟ್ಟು ಆ ಗ್ಲಾಸಲ್ಲಿ ಬೆಲ್ಲನ ಅಳತೆ ಮಾಡಿ ತೆಕ್ಕೊಳ್ತೇನೆ ನಾನು. 5 ಗ್ಲಾಸ್ ಹಿಟ್ಟಿಗೆ ಉಂಟಲ್ಲ, ನಾನು 3 ಗ್ಲಾಸಷ್ಟು ಬೆಲ್ಲನ ತೆಕ್ಕೊಳ್ತೀನಿ. ನಮಗೆ ಮೀಡಿಯಮ್ ಸ್ವೀಟ್ ಸಾಕು. ಹಾಗಾಗಿ ನಿಮಗೆ ತುಂಬ ಸ್ವೀಟ್ ಬೇಕು ಅನ್ನೋರಿದ್ರೆ 4 ಗ್ಲಾಸ್ ಕೂಡ ತೆಕ್ಕೊಳ್ಳಿ ಆಯಿತಾ. ನೋಡ್ಬೋದು ಇದು ನಂದು 1 ಗ್ಲಾಸ್ ಫುಲ್ ಆಯ್ತಾಯ್ತಾ. ಇದನ್ನು ಹಾಕ್ಕೊಳ್ತೀನಿ. ಅಂದರೆ ಕೆಲವರು ಸ್ವೀಟ್ ಹೆಚ್ಚು ಲೈಕ್ ಮಾಡ್ತಾರೆ, ಕೆಲವರು ಕಮ್ಮಿ ಲೈಕ್ ಮಾಡ್ತಾರೆ. ಹಾಗಾಗಿ ನಮಗೆ ಅಂತೂ ಮೀಡಿಯಮಲ್ಲೇ ಬೇಕು. ಹಾಗಾಗಿ 3 ಗ್ಲಾಸನ್ನು ತೆಕ್ಕೊಳ್ತೀನಿ. 5 ಗ್ಲಾಸ್ ಹಿಟ್ಟಿಗೆ 3 ಗ್ಲಾಸಷ್ಟು ನಾನು ಬೆಲ್ಲನ ತೆಕ್ಕೊಳ್ತೀನಿ ಆಯಿತಾ. ನೀವು ನೋಡ್ಬೋದು ಇದು ಬಂದುಬಿಟ್ಟು 2ನೇ ಗ್ಲಾಸ್. ಇವಾಗ ಇದೊಂದು 3ನೇ ಗ್ಲಾಸ್ ಕೂಡ ಫುಲ್ ಮಾಡ್ಕೊಂಬಿಡೋಣ ಆಯಿತಾ ಬೆಲ್ಲನ. ನೋಡ್ಬೋದು ನೀವಿಲ್ಲಿ ಇದು 3ನೇ ಗ್ಲಾಸ್. ನಾನು ತೆಕ್ಕೊಂಡಿರುವಂಥ ಬೆಲ್ಲ 3 ಗ್ಲಾಸ್ ಕರೆಕ್ಟ್ ಇತ್ತು. ನಾನು ಎಣಿಸಿದೆ ಇದು ಕಮ್ಮಿ ಆಗ್ತದೇನೋ ಅಂತ, ಬಟ್ ಅದು 3 ಗ್ಲಾಸಷ್ಟು ಇತ್ತು, ನನಗೆ ಸಾಕು. ಅದಾದಮೇಲೆ ನೋಡ್ಬೋದು ಈ ರೀತಿ ಹಿಟ್ಟು ಮತ್ತು ಬೆಲ್ಲ ಉಂಟಲ್ವ ನಮ್ಮದು, ಅದನ್ನು ಒಂದು ಸ್ಪೂನನ್ನು ತೆಕ್ಕೊಂಡು ಮಿಕ್ಸ್ ಮಾಡಿಬಿಡೋಣ ಆಯಿತಾ. ಒಂದು ಚಮಚ ತೆಕ್ಕೊಂಡು ನೀಟಾಗಿ ಈ ರೀತಿ ಅದನ್ನು ಮಿಕ್ಸ್ ಮಾಡಬೇಕು. ಕೆಲವರುಂಟಲ್ಲ ನಮ್ಮ ಮನೇಲಿ ಹೇಳ್ತಾಯಿದ್ರು, ಮೊದಲೆಲ್ಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕುಟ್ತಾ ಇದ್ರಂತೆ ಕುಟ್ಟೋ ಕಲ್ಲಲ್ಲಿ. ಬಟ್ ಇವಾಗ ಯಾರು ಕುಟ್ಲಿಕ್ಕೆ ಹೋಗ್ತಾರೆ, ಆ ಥರ ಕುಟ್ಲಿಕ್ಕೆಲ್ಲ ಕುಟ್ಕೊಳ್ಳಿಕ್ಕೆ ಆಗೋಲ್ಲ. ಹಾಗಾಗಿ ಈ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಫಸ್ಟಿಗೆ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಉಂಟಲ್ವಾ, ಇದನ್ನು ನಾವಿವಾಗ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಉಂಟು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಮಿಕ್ಸಿ ಜಾರನ್ನು ತೆಕ್ಕೊಂಡು ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಬಿಡೋಣ ಆಯಿತಾ. ನೋಡಿ ನಾನು ಈ ಮಿಕ್ಸಿ ಜಾರನ್ನು ತೆಕ್ಕೊಳ್ತಾ ಇದ್ದೀನಿ. ಈ ಜಾರಿಗೆ ಹಿಟ್ಟನ್ನು ಹಾಕ್ಕೊಳ್ತೇನೆ ಆಯಿತಾ. ಹಿಟ್ಟನ್ನು ಹಾಕ್ಕೊಂಬಿಟ್ಟು ಅದು ಬೆಲ್ಲ ಮತ್ತು ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗೋವರೆಗೆ ಅದನ್ನು ಗ್ರೈಂಡ್ ಮಾಡ್ಕೊಂಬಿಡ್ಬೇಕು. ಅಂದರೆ ಒಂದೊಂದು ಬೆಲ್ಲದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಬೆಲ್ಲ ಬೇಗ ಕರಗುತ್ತೆ, ಒಂದೊಂದು ಬೆಲ್ಲ ಬೇಗ ಮಿಕ್ಸ್ ಆಗಲ್ಲ. ಮತ್ತು ಒಂದೊಂದು ಬೆಲ್ಲ ಅಂಟಿರುತ್ತೆ, ಒಂದೊಂದು ಬೆಲ್ಲ ಅಂಟಿರಲ್ಲ. ಆ ಟೈಪೆಲ್ಲ ಉಂಟು ಉಂಡೆಗಳನ್ನ ಮಾಡುವಾಗ. ಇವಾಗ ಇದು ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ನೀವು ನೋಡ್ಬೋದು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದು ನಮ್ಮದು ಈ ರೀತಿ ಹಿಟ್ಟು ಅನ್ನೋದು ರೆಡಿ ಆಗುತ್ತೆ ಆಯಿತಾ. ಹಿಟ್ಟಿದು ಕಲರ್ ಚೇಂಜ್ ಆಗಿರುತ್ತೆ. ಫಸ್ಟಿಗೆ ನಂದು ವೈಟ್ ಟೈಪಲ್ಲಿತ್ತು, ಅದಾದಮೇಲೆ ಬೆಲ್ಲ ಮತ್ತು ಇದು ಮಿಕ್ಸ್ ಮಾಡಿದ ಮೇಲೆ ಅದು ಒಂದು ಕಲರ್ ಚೇಂಜ್ ಆಯ್ತಾಯಿತಾ, ಬೆಲ್ಲದ ಕಲರಿಗೆ ಬಂತು. ನೀವು ನೋಡ್ಬೋದು ಇವಾಗ 1 ರೌಂಡ್ ಆಯ್ತಲ್ವಾ. ನೋಡಿ ಈ ರೀತಿ ಆಗಿದೆ ನಮ್ಮದು ಬೆಲ್ಲ ಮತ್ತು ಹಿಟ್ಟು ಗ್ರೈಂಡ್ ಮಾಡಿ ಆದಮೇಲೆ. ಇನ್ನು ನೆಕ್ಸ್ಟ್ ಇದು ಉಳಿದಿರುವಂಥ ಎಲ್ಲ ಹಿಟ್ಟನ್ನು ಕೂಡ ಅದೇ ರೀತಿ ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ತರಬೇಕು. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೀವು ನೋಡ್ಬೋದು ನಂದು ಎಲ್ಲ ಹಿಟ್ಟು ಮತ್ತು ಬೆಲ್ಲನ ಗ್ರೈಂಡ್ ಮಾಡಿ ಆಯಿತಾ. ಲಾಸ್ಟ್ ಜಾರಲ್ಲಿತ್ತು, ಅದನ್ನು ಕೂಡ ನಾನು ಇವಾಗ ಅದಕ್ಕೆ ಹಾಕ್ಕೊಂಬಿಡ್ತಾ ಇದ್ದೀನಿ ಆ ಬುಟ್ಟಿಗೆ. ನೋಡ್ಬೋದು ನೀವಿಲ್ಲಿ
ಅದನ್ನು ಕೂಡ ನಾನಿವಾಗ ಬುಟ್ಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇದೆ ನಮ್ಮದು ಹಿಟ್ಟು ಅನ್ನೋದು. ಬಟ್ ಇದು ಕಲರ್ ವೀಡಿಯೋದಲ್ಲಿ ಕರೆಕ್ಟಾಗಿ ಕಾಣಲ್ಲ, ಬಟ್ ರಿಯಲಾಗಿ ನೋಡುವಾಗ ಕಲರ್ ಫುಲ್ ಚೇಂಜ್ ಇತ್ತು ಆಯಿತಾ. ಅದಾದಮೇಲೆ ಇವಾಗ ನಾನು ಇದಕ್ಕೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಇದು ನಮ್ಮದು ಮನೆಯದೇ ತುಪ್ಪ, ಅಂಗಡಿದೆಲ್ಲ ತುಪ್ಪ ಅಲ್ಲ. ನೋಡ್ಬೋದು, ಇದಕ್ಕೆ ತುಪ್ಪ ಇಲ್ಲ ಅಂದರೆ ಅದು ಸ್ಕಿಪ್ ಮಾಡ್ಕೊಳ್ಳಿ ಆಯಿತಾ. ನಮ್ಮ ಮನೇಲಿರೋದ್ರಿಂದ ನಾನು ಹಾಕ್ಕೊಳ್ತಿದ್ದೀನಿ. ನಾನು ಇದಕ್ಕೆ ಒಂದು 4-5 ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಡ್ತೀನಿ ಆಯಿತಾ. ನೋಡ್ಬೋದು ನೀವು ಇವಾಗ ನಾನು ತುಪ್ಪ ಹಾಕಿ ಆದಮೇಲೆ ತೆಗೊಂಡಿರುವಂಥ ನೆಲಗಡಲೆದು ಬೀಜಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡ್ಬೋದು ಉರಿಗಡಲೆ ತೆಗೊಂಡಿದ್ವಲ್ವ ಅದನ್ನು ಕೂಡ ಹಾಕ್ಕೊಳ್ಬೇಕು. ಉರಿಗಡಲೆ ಮತ್ತು ಪುಟಾಣಿ ಅಂತ ಹೇಳ್ತಾರಲ್ವ ಅದು. ಅದಾದಮೇಲೆ ಒಣ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನು ಲಾಸ್ಟಿಗೆ ಇದಕ್ಕೆ ಏಲಕ್ಕಿ ಆಯಿತಾ. ನಾವು ಏಲಕ್ಕಿನ ತೆಗೊಂಡಿದ್ವಲ್ಲ ಅದನ್ನು ಗುದ್ದಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ಮತ್ತೆ ಒಂದು ಸ್ಪೂನ್ನ ತೆಗೊಂಡು ಈ ರೀತಿ ಅದನ್ನು ಮಿಕ್ಸ್ ಮಾಡಬೇಕಾಯ್ತಾ. ಸ್ವಲ್ಪ ಹೊತ್ತು ಅದನ್ನು ನೀಟಾಗಿ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಿಬಿಡಬೇಕು. ನೋಡ್ಬೋದು ನೀವಿಲ್ಲಿ ಇದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಆಗಲಿ. ಆ ಸ್ಪೂನಿನಿಂದ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆದಮೇಲೆ ಇನ್ನು ನಾವು ಇದನ್ನು ಕೈಯಿಂದ ತಿಕ್ಕಬೇಕು ಆಯಿತಾ. ಈ ರೀತಿ ಎರಡೂ ಕೈಯಿಂದ ಹಿಟ್ಟನ್ನು ನಾವು ಹದ ಮಾಡಲಿಕ್ಕೋಸ್ಕರ ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಎರಡೂ ಕೈಯಿಂದ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ ಸ್ವಲ್ಪ ಹೊತ್ತು. ಒಂದೊಂದು ಬೆಲ್ಲ ಅಂಟಿರುತ್ತೆ, ಅದು ಬೇಗನೆ ಹದ ಬಂದುಬಿಡುತ್ತೆ. ಮತ್ತು ಒಂದೊಂದು ಬೆಲ್ಲ ಅಂಟಿರಲ್ಲ, ಆವಾಗ ಸ್ವಲ್ಪ ನಾವು ಅದಕ್ಕೆ ಬೇರೆ ಒಂಚೂರು ಉಗುರು ಬೆಚ್ಚಗಿನ ನೀರೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ಇದು ಕೂಡ ನಮ್ಮದು ಬೆಲ್ಲ ಕೇಸರಿ ಟೈಪಲ್ಲಿತ್ತು, ಹಾಗಾಗಿ ಇದು ಸಹ ಹೆಚ್ಚು ಅಂಟು ಬರಲಿಲ್ಲ ನಮಗೆ. ನೋಡ್ಬೋದು ನಾವು ತುಂಬ ಹೊತ್ತು ಸ್ವಲ್ಪ ಹೀಗೆ ತಿಕ್ಕಿದ್ವಿ, ಅದು ಅಂಟು ಬರಲಿಲ್ಲ ಆಯಿತಾ. ಅಂಟು ಬರದೇ ಹೋದಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಥರ ಉಗುರು ಬೆಚ್ಚಗಿನ ನೀರನ್ನು ತೆಗೊಳ್ಬೇಕು. ಅದನ್ನು ಒಂದು ಚೂರೇ ಮೇಲೆ ಹಾಕ್ಕೊಳ್ಬೇಕಾಯ್ತಾ. ಈ ರೀತಿ ಒಂದು ಚೂರೇ ಮೇಲೆ ಬೆಚ್ಚಗಿನ ನೀರನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ಮತ್ತು ಮಿಕ್ಸ್ ಮಾಡಬೇಕಾಯ್ತಾ ಸರಿಯಾಗಿ ಎರಡೂ ಕೈಯಿಂದ. ಅಂದರೆ ಒಮ್ಮೆಲೆ ತುಂಬ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಬೆಲ್ಲ ಅಂಟು ಬಂದರೆ ನೀರು ಹಾಕೋ ಅಗತ್ಯನೇ ಇಲ್ಲ. ಬೆಲ್ಲ ಒಂಚೂರು ಅಂಟಿರಲಿಲ್ಲ, ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ಅದೇ ಥರ ಚೂರೇ ನೀರನ್ನು ಹಾಕಿ ಹಿಟ್ಟು ಹದ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಮ್ಮದು ಹಿಟ್ಟು ಹದ ಬಂದಿದೆ, ನಾವು ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀವಿ. ನೋಡ್ಬೋದು ನೀವಿಲ್ಲಿ ಹಿಟ್ಟು ಹದ ಬರುತ್ತೆ ಅದು ಕರೆಕ್ಟಾಗಿಯೇ. ಮತ್ತು ಸ್ವಲ್ಪ ನೀವು ತುಪ್ಪನ ನಾನೀಗ 5 ಚಮಚ ಹಾಕ್ಕೊಂಡಿದ್ದೀನಿ. ನೀವು ಹೆಚ್ಚಿಗೆ ಹಾಕ್ಕೊಳ್ತೀರಾದರೆ ಹೆಚ್ಚಿಗೆ ಕೂಡ ಹಾಕ್ಕೊಳ್ಬೋದು. ಮತ್ತು ಕೆಲವರು ಹಾಕ್ಕೊಳ್ಳೋದೇ ಇಲ್ಲ ಮನೇಲಿಲ್ಲ ಅಂತ, ಅದು ಕೂಡ ತೊಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನೀವು ನೋಡ್ಬೋದು ನಮ್ದು ಇವಾಗ ಒಂದು ಉಂಡೆ ಕಟ್ಕೊಂಡಾಯ್ತಾಯ್ತಾ. ಇವಾಗ ಅದೇ ರೀತಿ ಎರಡನೇ ಉಂಡೆನ ನಾನು ಕಟ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಏನೆಲ್ಲ ಐಟಮನ್ನು ಹಾಕಲಿಕ್ಕಿತ್ತಲ್ವ ಅದೆಲ್ಲ ಹಾಕಿ ಆಯ್ತಾಯ್ತಾ. ಇದಕ್ಕಿನ್ನೇನು ಎಕ್ಸ್ಟ್ರಾ ಹಾಕೋ ಅಗತ್ಯ ಇಲ್ಲ, ಇಷ್ಟು ಹಾಕಿದ್ದೀವಲ್ವ ಇಷ್ಟೇ ಸಾಕು. ನೋಡ್ಬೋದು ಇದು ನಮ್ಮದು ಎರಡನೇ ಲಾಡು ಈ ರೀತಿ ರೆಡಿಯಾಗಿದೆ ಆಯಿತಾ. ಇದಂತೂ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಮತ್ತು ಇದನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡ್ತಾರೆ ಪಂಚಮಿ ಟೈಮಲ್ಲಿ, ಹಾಗಾಗಿ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ಇದು ಎಲ್ಲ ಕಡೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಸೈಡ್ ಮಾಡ್ತಾರೆ, ಹಾಗಾಗಿ ನಾವು ನಮ್ಮ ಮನೇಲಿ ಮಾಡೇ ಮಾಡ್ತೀವಿ ಪ್ರತಿ ವರ್ಷ ಕೂಡ. ನೋಡ್ಬೋದು ಇದು ನಮ್ಮದು 3ನೇ ಲಾಡು. ಇದು ಲಾಡು ಮಾತ್ರ ಚೆಂದ ಆಗಿತ್ತು ಆಯಿತಾ. ಪರಿಮಳ ಕೂಡ ತುಂಬ ಚೆಂದ ಆಯಿತು, ಅದು ಗೋಧಿ ಪರಿಮಳ ಮತ್ತು ತುಪ್ಪ ಎಲ್ಲ ಹಾಕಿದ್ವಲ್ವ, ಹಾಗಾಗಿ ಚೆಂದ ಪರಿಮಳ ಇತ್ತು. ನೋಡ್ಬೋದು ಇವಾಗ ನಮ್ಮದು 4ನೇ ಲಾಡು ಕೂಡ ರೆಡಿ ಆಯ್ತಾಯ್ತಾ ಈ ರೀತಿ. ಮತ್ತು ಉಂಡೆಗಳದ್ದು ಸೈಜ್ ನಿಮಗೆ ಬಿಟ್ಟಿದ್ದಾಯ್ತಾ, ದೊಡ್ಡದು ಚಿಕ್ಕದು ನೀವು ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಆಗಿ ಮಾಡಿದ್ದೀನಿ. ನೀವು ನೋಡ್ಬೋದು ಇವಾಗ ನಮ್ಮದು 4 ಉಂಡೆಗಳಾಗಿದೆ ಆಯಿತಾ. ಇನ್ನು ಸ್ವಲ್ಪ ಉಂಡೆಗಳನ್ನ ಮಾಡಿಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿ ನಮ್ಮದು ಉಂಡೆಗಳು ಈ ರೀತಿ ಆಗಿದೆ. ನಾನು ಇಷ್ಟು ಉಂಡೆಗಳನ್ನ ಮಾತ್ರ ಇವಾಗ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ಉಂಡೆಗಳನ್ನ ನಾವು ಮತ್ತೆ ಮಾಡ್ಕೊಳ್ತೀವಿ, ಯಾವಾಗ ಬೇಕು ನೋಡಿ ಆವಾಗ. ಆ ಹಿಟ್ಟನ್ನು ನಾವು ಹಾಗೆ ಒಂದು ಡಬ್ಬಿನಲ್ಲಿ ತುಂಬಿಸಿ ಸ್ಟೋರ್ ಮಾಡಿ ಇಡ್ಬೋದು, ನಮಗೆ ಬೇಕಿರುವಾಗ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಆಯಿತಾ. ನಾವಿವಾಗ ಇಷ್ಟೇ ಉಂಡೆನ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಆಯಿತಾ.